ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ. ಸಾರಿಗೆ ಬಸ್ ದರ ಹೆಚ್ಚು ಕೈ ಬಿಡುವುದರ ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಆಗ್ರಹ. ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಾರಿಗೆ ಬಸ್ ದರ ಹೆಚ್ಚಳವನ್ನ ಸದ್ದಿಲ್ಲದೆ ಮಾಡ್ತಾ ಬಂದಿದೆ. ಮತ್ತೆ ಈಗ ದರ ಪರಿಷ್ಕರಣೆಗೆ ಮುಂದಾಗಿರುವ ನಡೆಯನ್ನ ಖಂಡಿಸಿ ಹಾಗೂ ಗುತ್ತಿಗೆದಾರರ ಸಚಿನ್ ಆತ್ಮಹತ್ಯೆ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಆಗ್ರಹಿಸಿ ಧಾರವಾಡದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿ ರಾಜ್ಯ ಕೈ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಲಾಯಿತು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಬಿಜೆಪಿ ಗ್ರಾಮಾಂತರ ಘಟಕದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಹೆಸರಿನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಜನರು ಕೂಡ ಅವರ ಗ್ಯಾರಂಟಿಗೆ ಮಣೆ ಹಾಕಿ ಮತ ನೀಡಿ ಹೆಚ್ಚು ಸ್ಥಾನ ನೀಡಿದ್ರು. ಆದರೆ ಗ್ಯಾರಂಟಿ ಎಂದು ಅಧಿಕಾರಕ್ಕೆ ಬಂದ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ಕಡೆ ಗ್ಯಾರಂಟಿ ಅಡಿ ಮಹಿಳೆಯರಿಗೆ ಫ್ರೀ ಬಸ್ ಎನ್ನುತ್ತೆ, ಇನ್ನೊಂದು ಕಡೆ ಹಿಂಬಾಲಿಗನಿಂದ ದರ ಹೆಚ್ಚಳ ಮಾಡ್ತಾ ಬರುತ್ತಿದೆ. ಈಗಾಗಲೇ ಸಾರಿಗೆ ಇಲಾಖೆಯಲ್ಲಿ ಹಲವು ಬಾರಿ ದರ ಏರಿಕೆ ಮಾಡಲಾಗಿದೆ. ಈಗ ಮತ್ತೆ ದರ ಏರಿಸುವ ಮೂಲಕ ಮಧ್ಯಮ ವರ್ಗದ ಜನರ ಜೀವ ಹಿಂಡುವ ಕೆಲಸ ಸರ್ಕಾರ ಮಾಡುತ್ತಿದೆ. ಇದಲ್ಲದೆ ಲಿಕ್ಕರ್ ಬೆಲೆ, ವಿದ್ಯುತ್ ಬಿಲ್, ಹಾಲಿನ ದರ, ಭೂ ನೋಂದಣಿ ಶುಲ್ಕ ಸೇರಿ ಬಹುತೇಕ ಎಲ್ಲ ಕಡೆ ದರಗಳ ಹೆಚ್ಚಳ ಮಾಡುತ್ತಲೇ ಬಂದಿದೆ. ಈಗಲೂ ಅದನ್ನ ಮುಂದುವರಿಸುವ ಮೂಲಕ ಜನ ಮಾರಕ ಸರ್ಕಾರವಾಗುತ್ತಿದೆ. ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರ ಹೆಸರು ಬರೆದಿಟ್ಟು ಸಚಿನ್ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿದ್ದು ಆ ಕುಟುಂಬಕ್ಕೆ ನ್ಯಾಯ ಸಿಗುವುದರ ಜೊತೆಗೆ ನಿಷ್ಪಕ್ಷಪಾತ ತನಿಖೆ ಆಗಲು ಸಚಿವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಸಂತೋಷ್ ಮೇದಾರಿ, NKS TV4 ನ್ಯೂಸ್, ಧಾರವಾಡ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳನ್ನು ವಿರೋಧಿಸಿ ಈ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟದ ನೇತೃತ್ವ ವಹಿಸಿದಂತ ಮಾಜಿ ಶಾಸಕರಾದಂತ ಸಹೋದರಿ ಸಿಮಕ್ಕ ಮಸೂತಿ ಅವರೇ, ಸುಕರ್ಣಿ ಅವರೇ, ಶಿವ ಮೆಂಚಿಕಾಯಿ ಅವರೇ, ನಿಕಟಪೂರ್ವ ಅಧ್ಯಕ್ಷರಾದಂತ ಸಂಜಯ್ ಕಪ್ಪಡ್ಕರ್ ಅವರೇ, ಪ್ರಭು ನವಲ್ಗುಮ್ಮಟ್ ಅವರೇ, ಸುನೀಲ್ ಮೋರೆ ಅವರೇ, ಭಾರತೀಯ ಜನತಾ ಪಕ್ಷದ ಯಾವತ್ತೂ ಹಳೆ ಸರ್ಕಾರದಲ್ಲಿ ಮಾಡಿದಂತ ಕಾಮಗಾರಿಗಳು ಸಹ ಇವತ್ತು ದುಡ್ಡು ವಸೂಲು ಮಾಡಲಿಕ್ಕೆ ನಿಂತಿದ್ದಾರೆ. ಇವತ್ತು ಗುಲ್ಬರ್ಗದ ಉಸ್ತುವಾರಿ ಸಚಿವರು ದುಡ್ಡು ಕೇಳಿ ಹಿಂಸಿಸಿದ ನಂತರ ರೈಲ್ವೆ ಹಳಿಗೆ ತಲೆ ಕೊಟ್ಟು ವೃತ್ತಿಗೆ ಹೋಗಿದ್ದಾರೆ. ಇವತ್ತು ಸಚಿನ್ ಹತ್ಯೆಗೆ ಕಾರಣರಾದ ಪ್ರಿಯಾಂಕ ಖರ್ಗೆ ಅವರಿಗೆ ಸರ್ಕಾರಕ್ಕೆ, ಕೊಲೆಗಡುಕ ಪ್ರಿಯಾಂಕ ಖರ್ಗೆ ಅವರಿಗೆ